ಅವಾಗ ರೆಡ್ ಎಫ್ ಎಂ ಕೆಲಸನ ಯಾವುದೋ ಒಂದು ಕೆಲಸ ಬಿಟ್ಟಿದ್ದೆ 2008-9 ಆಸ್ಪಾಸಲ್ಲಿ. ನಾಟಕಗಳು ಮಾಡೋಣ, ಏನು ಜಾಗಗಳೇ ಇರಲಿಲ್ಲ. ರಂಗಶಂಕರ, ಕಲಾಕ್ಷೇತ್ರ ಬಿಟ್ರೆ ಏನಂತಾರೆ ಸೆಮಿ ಫಾರ್ಮಲ್ ಜಾಗಗಳು. ಅವ್ರ ಹೆಸರು ಬೇಡ. BBMP ನನ್ನ ಪ್ರೈಮರಿ ಸ್ಕೂಲ್ ಗೆಳೆಯ ಒಬ್ಬ ಇದ್ದ. ನಮ್ದು ಸಂಜೆ ಜ್ಯೂಸ್ ಕುಡಿಯೋ ಕಾರ್ಯಕ್ರಮಗಳು ಅದೇ ನಿಮ್ಗೆ ಗೊತ್ತಲ್ಲ. ಸರ್ಕಾರಿ ಕೆಲಸ ಆದ್ಮೇಲೆ ಮಾಮೂಲಿ ಇಲ್ದಿರ ಆಗಲ್ಲ. ಮಾಮೂಲಿ ಇಲ್ದಿರ ಮಾಡ್ಬೇಕಂತ 6 ತಿಂಗಳು ಹೊಡೆದಾಡಿದ್ವಿ. ಆ ಕಲಾಸೌಧ ತಗೊಂಡ್ವಿ. ನೋಡಿದ್ರೆ ಒಳಗಡೆ ಸಾರ್ ನಂಬಲ್ಲ, ಕರ್ಟನ್ನ ಹಿಂಗ್ ಇಷ್ಟ ಅಗಲ ಹರಿದಿದ್ದಾರೆ, ಅದನ್ನ ಬೆಡ್ಶೀಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ನೀವು ಬಿಟ್ಟ ಮೇಲೆ ಈಗ ಕಲಾಸೌಧ ಒಳ್ಳೆ ಹಾಳು ಕೊಂಪೆ ಆಗ್ಬಿಟ್ಟಿದೆ. ಅದು ಯಾಕೆ, ಏನು ಅಂತ? ಸರ್ ಅದೇನ್ ಗೊತ್ತಾ, ಕಲಾಸೌಧ ಹಾಳು ಕೊಂಪೆನೆ ಆಗಿತ್ತು ನಾವು ತಗೊಳಕ್ ಮುಂಚೆ. ಅದ್ಭುತವಾದ ಜಾಗ, ಅದ್ಭುತವಾದ ಥಿಯೇಟ್ರು. ನಾನು ಅದು ಕಟ್ಟೋ ಟೈಮಲ್ಲಿ ಅಲ್ಲಿ ಚಂದ್ರಶೇಖರ್ ಅಂತ ಇದ್ರು, ಅದನ್ನ ಕಟ್ಸಿದವ್ರು. ಅವ್ರು ಕರೆದಿದ್ರು, ಬಾರ ರಾಜ ನಾಟಕ ಗಿಟಕ ಮಾಡ್ತಾರೆ ನೋಡಿದ್ ಹೆಂಗಿದೆ ಅಂತ ಕರೆಸಿದ್ರು. ನಮ್ ಲಕ್ಷ್ಮೀ ಚಂದ್ರಶೇಖರ್ ಅವ್ರ ನಾಟಕ ನಡೀತಾ ಇತ್ತು. ನಾನು ಹೋಗಿ ಥಿಯೇಟರ್ ಎಲ್ಲ ನೋಡಿ ಬಹಳ ಆಶ್ಚರ್ಯಪಟ್ಟೆ, ಏನ್ ಇದು ಹಿಂಗಾಗೋಗಿದೆ ಅಂತ. ನಾನು ಅವಾಗ ರೆಡ್ ಎಫ್ ಎಂ ಕೆಲಸನ ಯಾವುದೋ ಒಂದು ಕೆಲಸ ಬಿಟ್ಟಿದ್ದೆ 2008-9 ಆಸ್ಪಾಸಲ್ಲಿ. ನಾಟಕಗಳು ಮಾಡೋಣ, ಏನು ಜಾಗಗಳೇ ಇರಲಿಲ್ಲ. ರಂಗಶಂಕರ, ಕಲಾಕ್ಷೇತ್ರ ಬಿಟ್ರೆ ಏನಂತಾರೆ ಸೆಮಿ ಫಾರ್ಮಲ್ ಜಾಗಗಳು. ನಮ್ಮ ಸೇವಾ ಸದನ ಆಗ್ಲಿ, ಯವನಿಕ ಆಗ್ಲಿ, ಯಾವ್ದು ಫಾರ್ಮಲ್ ಥಿಯೇಟರ್ ಜಾಗ ಜನ ಬರೋಕೆ ಯಾರು ಆತರ ಇರ್ಲಿಲ್ಲ ಈ ಭಾಗದಲ್ಲೇ. ಸೊ ಆಗ ನಾವೇನ್ ಅನ್ಕೊಂಡಿ, ಒಂದು ಸರಿ ಇದು ಹೆಂಗೆ ಇದು ವಿಚಾರಿಸೋಣ ಅಂತ. ಅದೃಷ್ಟಕ್ಕೆ ಅವ್ರ ಹೆಸರು ಬೇಡ. BBMP ನನ್ನ ಪ್ರೈಮರಿ ಸ್ಕೂಲ್ ಗೆಳೆಯ ಒಬ್ಬ ಇದ್ದ. ಅವನು ಹೇಳ್ದ, ಇಲ್ಲ ಯಾಕೆ ಇಷ್ಟು ಓದಾಡ್ತಾ ಇದೆ, ಹಿಂಗೆ ನಮ್ದು ಸಂಜೆ ಜ್ಯೂಸ್ ಕುಡಿಯೋ ಕಾರ್ಯಕ್ರಮಗಳು ನಮ್ ಸಂಸ್ಥೆ ಹೆಸರಿಟ್ಟಾಗಿಂದ ಈ ಕಾರ್ಯಕ್ರಮಗಳು ಬಹಳ ಹೆಲ್ಪ್ ಮಾಡಿದೆ. ಸೊ ಅವನ್ ಬಂದ ಹೇಳ್ದ, ಯಾಕೆ ಹಿಂಗ್ ಓದಾಡ್ತಾ ಇದೆ, ಇದಿದೆ ನೋಡು ಅಂತ. ಅದನ್ನ ನೋಡಿದ್ರೆ ಅದ್ರ ಪ್ರೊಸೀಜರ್ ಸಾರ್, ನಾವು 6 ತಿಂಗಳು, ಅದೇ ನಿಮ್ಗೆ ಗೊತ್ತಲ್ಲ, ಸರ್ಕಾರಿ ಕೆಲಸ ಆದ್ಮೇಲೆ ಮಾಮೂಲಿ ಇಲ್ದಿರ ಆಗಲ್ಲ. ಮಾಮೂಲಿ ಇಲ್ದಿರ ಮಾಡ್ಬೇಕಂತ 6 ತಿಂಗಳು ಹೊಡೆದಾಡಿದ್ವಿ. ಕೊನೆಗೂನು ಎಲ್ಲಾರ್ಗು ನಾನು ದುಡ್ಡು ಕೊಡ್ಲಿಲ್ಲ. ನಾನು ಅವರಲ್ಲಿ ಕ್ಲರ್ಕ್ ಇರೋರೊಬ್ರು ಫೈಲ್ ಹಿಂಗ್ ಎತ್ತಿ ಹಿಂಗ್ ಇಡೋದು. ಅವರು ಏನಿಲ್ವಾ ಸರ್ ಬನ್ನಿ ಕರ್ಕೊಂಡೋಗಿ ದೋಸೆ ಕೊಡ್ಸಿ, ಆ ತರ ಮಾಡಿದೀನಿ. ಅದು ಇಲ್ಲ ಅನ್ನಲ್ಲ, ಯಾಕಂದ್ರೆ ಅದು ನಾನು ಎಲ್ಲಾರ ಜೊತೆನೂ ಮಾಡ್ತೀನಿ, ಯಾರು ಬೇಕಾದ್ರೆ. ಸೊ ದುಡ್ಡು ಕೊಡ್ದಿನ ತಗೊಂಡೆ, ಅದೇ ನನಗೆ ಬಹಳ ಹೆಮ್ಮೆ ವಿಷಯ. 6 ತಿಂಗಳಾಯ್ತು, ಒಂದ್ 15 ದಿವಸದಲ್ಲಿ ಆಗೋದು 6 ತಿಂಗಳಾಯ್ತು. ಪರವಾಗಿಲ್ಲ ಅಂದ್ಬಿಟ್ಟು ಆ ಕಲಾಸೌಧ ತಗೊಂಡ್ವಿ. ನೋಡಿದ್ರೆ ಒಳಗಡೆ ಸಾರ್ ನಂಬಲ್ಲ, ಕರ್ಟನ್ನ ಹಿಂಗ್ ಇಷ್ಟ ಅಗಲ ಹರಿದಿದ್ದಾರೆ, ಅದನ್ನ ಬೆಡ್ಶೀಟ್ ಮಾಡ್ಕೊಂಡಿದ್ದಾರೆ. ಆ ಕರ್ಟನ್ ಎಳಿಯಕ್ಕೆ ವೈಟ್ಸ್ ಬೇಕಲ್ಲ, ಕೌಂಟರ್ ಬ್ಯಾಲೆನ್ಸ್, ಆ ವೈಟ್ಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅದು ತಂತಿ ಹಿಂಗ್ ಕಟ್ಬಿಟ್ಟಿದ್ದಾರೆ ಕಂಬಕ್ಕೆ. ಅಯ್ಯಪ್ಪ, ದುಸ್ಥಿತಿಯಲ್ಲಿ ಇರೋದ ನೋಡಿ ತಡ್ಕೊಳಕಾಗಿಲ್ಲ. ಕೇಳಿದ್ವಿ, ಸಾರ್ ಇದು ಬಹಳ ದುಸ್ಥಿತಿಲಿದೆ, ನೀವು ಇದನ್ನ ಇಲ್ಲ ರಿಪೇರಿ ಮಾಡಿಸ್ಕೊಡಿ, ಇಲ್ಲ ನಮ್ಗೆ ದುಡ್ಡು ಕೊಡಿ. ಇಲ್ಲ ನಾವೇ ರಿಪೇರಿ ಮಾಡಿಸ್ತೀವಿ. ಏನ್ ರಿಪೇರಿ ಮಾಡಿಸಿದ್ರೋ ಏನೋ ಗೊತ್ತಿಲ್ಲ, ಬಟ್ ಅದಕ್ಕೆ ನಾನು ಪಾಯಿಂಟ್ ಔಟ್ ಮಾಡಿದ್ ಕೆಲವು ವೆಯ್ಟ್ಸ್ ಆ ತರದೆಲ್ಲ ವಾಪಸ್ ಬಂದು ಅವರೇ ತಗೊಂಡೋಗಿದ್ರೆ ಏನೋ ಗೊತ್ತಿಲ್ಲ. ಕರ್ಟನ್ ಎಲ್ಲ ಸರಿ ಮಾಡಿಸಿದ್ರು. ನಾವೇ ಒಂದ್ ಸ್ವಲ್ಪ ಹೊಲ್ದು ನಾವು ಹೋಗಿ ಕರ್ಟನ್ಗಳೆಲ್ಲ ತಗೊಂಡ್ಬಂದು, ಅವಾಗ ಎಲ್ಲ ಎಷ್ಟು ಕಲ್ತಿದೀನಿ ಗೊತ್ತಾ. ಕರ್ಟನ್ ನಮ್ಗೆ ಒಂದು 60x40 ಬೇಕು ಬಟ್ಟೆ ಸೈಜು, ಅದು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಕೊನೆಗೆ ಅದಕ್ಕೆ ಎಲ್ಲಿ ಸಿಗುತ್ತೆ ಅಂತ ಹುಡುಕಿ, ಅಂದ್ರೆ ಬಹಳ ಕಲ್ತಿದ್ದೀನಿ. ಆ ಪ್ರೋಸೆಸ್ ಅಲ್ಲಿ ಕಲಿಯೋದು ಬಹಳ ಮಜಾ ಆಯ್ತು. ತಗೊಂಡು ಲೀಸ್ಗೆ ಕೊಟ್ರು 5 ವರ್ಷಕ್ಕೆ. ಸರಿ ಅನ್ಬಿಟ್ಟು ಶುರು ಮಾಡ್ಕೊಂಡ್ವಿ. ನೋಡ್ತೀವಿ ಜನ ಬರಲ್ಲ. ಅಲ್ಲಿ ಜನ ನಮ್ಮ ಬಸವನಗುಡಿ ಗಾಂಧಿ ಬಜಾರ್ ಜನ ವಿನೋದ ಪ್ರಿಯರು. ಅವರು ತಿಂಡಿ ಹೊಸ ಹೋಟ್ಲಾದ್ರೆ ಹೋಗ್ತಾರೆ, ಇಲ್ಲಿ ಯಾರೋ ಹಾಡ್ತಾ ಇದಾರೆ ಅಂದ್ರೆ ನಿಂತ್ಕೊಂಡು ನೋಡ್ತಾರೆ. ಬಟ್ ಈ ತರ ಒಂದು ಜಾಗ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಅಲ್ಲೇ ಕೆಳಗಡೆ ಅಭಿನಯ ತರಂಗ ಇದೆ. ಅಭಿನಯ ತರಂಗದವ್ರು ಕೂಡ ಹೇಳೋರು, ಇದ್ ನೀವ್ ತಗೊಂಡಿದ್ರ ಒಳ್ಳೇದಾಯ್ತು, ನಾವು ನಾಟಕ ಮಾಡ್ತೀವಿ. ಫಸ್ಟ್ 1 ತಿಂಗಳು ಜನ ಬರ್ಲಿಲ್ಲ. ಏನಾಗೋದು ಅಂದ್ರೆ ನಮ್ಮ ಮಯೂರಿ ನೃತ್ಯ ಅವರು, A1 ಥಿಯೇಟ್ರು, ಇವರೆಲ್ಲ ರಿಹರ್ಸಲ್ ಮಾಡೋರು. ನಮ್ಗೆ ಹೆಂಗೋ ಏನೋ ಹುಟ್ಲಿ ಅಂತ 4 ಜನ ಎಂಪ್ಲಾಯೀಸ್, ಸೆಕ್ಯೂರಿಟಿ ಏಜೆನ್ಸಿ, ಇವ್ರಿಗೆಲ್ಲ ಕೊಡಬೇಕು. ಎಲ್ಲಿಂದ ದುಡ್ಡು ಮಾಡೋದು, ಹಿಂಗೆ ಸ್ವಲ್ಪ ಕಕ್ಕ ಬಿಕ್ಕಿ ಆದಾಗ ನಮ್ಗೆ ಹೊಸ ಬೆಳಕು ನಾಟಕದ್ದು ಐಡಿಯಾ ಬಂತು. ನಮ್ಮ ಜಂಬೆ ಇದೆ, ಮಂಜುನಾಥ್ ಜಂಬೆ, ನಿಮ್ಮ ಜಂಬೆ ಅವರ ತಮ್ಮನ್
ಅವನು ನಾಟಕ ಮಾಡೋಣ ಸತಿ. ಸೊ ಮತ್ತೆ ನಮ್ಮ ಜ್ಯೂಸ್ ಸಭೆ ಯಾವ ನಾಟಕ ಮಾಡೋದು ಇವಾಗ ಯಾವತ್ತು ಅದೇ ನಮ್ಮ ವಿನೋದ ಪ್ರಿಯ ಬಸವನಗುಡಿ ಜನಕ್ಕೆ ಕರ್ಕೊಬಂದು ಸೀರಿಯಸ್ ನಾಟಕ ತೋರಿಸ್ಬಿಟ್ರೆ ಅವ್ರ ಲೈಫಲ್ಲಿ ಇನ್ನೊಂದ್ಸಲ ಮೇ ಬಿ ನಾಟಕ ನೋಡ್ದಿರ ಇರ್ಬೋದು. ಸೊ ಅವ್ರಿಗೆಲ್ಲ ಇರೋ ಮಸಾಲೆ ನಾಟಕ ಮಾಡಬೇಕು ಅಂದ್ಬಿಟ್ಟು ಹೊಸ ಬೆಳಕು ಅಂತ ಒಂದು ನಾಟಕ ಮಾಡಿದ್ವಿ. ಹೊಸ ಬೆಳಕು ಫಿಲಮ್, ಅದ್ರ ಮ್ಯೂಸಿಕ್ ಉಪಯೋಗಿಸ್ಕೊಂಡ್ವಿ, ಬಹಳ ಚೆನ್ನಾಗಿತ್ತು. ಡ್ಯಾನ್ಸ್ ಎಲ್ಲ ಕೊರಿಯೋಗ್ರಾಫ್ ನಮ್ಮ ಆಗ ಫಸ್ಟ್ ಶೋ ಮಾಡಿದಾಗ ನಮ್ಮ OG ಶ್ರೀನಿ, ನಮ್ಮ ಫಿಲಮ್ ಡೈರೆಕ್ಟರ್ MG ಶ್ರೀನಿವಾಸ್ ಅವ್ರು ಕೊರಿಯೋಗ್ರಾಫ್ ಮಾಡಿದ್ರು. ನಮ್ಮ ಹುಡುಗರು ಮಾಡ್ಕೊಂಡ್ರು, ಅದು ಹಂಗೆ ಡೆವಲಪ್ ಆಗ್ತಾ ಬಂತು. ಮೊನ್ನೆ 24 ಹೊಸ ಬೆಳಕಿಗೆ 15 ವರ್ಷ. ಸೂಪರ್. 21ನೇ ತಾರೀಕು ಹೋದ ತಿಂಗಳು ನವೆಂಬರ್ 21 ನಮ್ಮ ಆನಿವರ್ಸರಿ, ಅದ್ರದ್ದು 2 ಬರ್ತ್ಡೇನು ಸೆಲೆಬ್ರೇಟ್ ಮಾಡಿದ್ವಿ. ಆ ನಾಟಕ ಮಾಡಿದ್ವಿ. ಏನ್ ಮಾಡ್ತಾ ಇದ್ವಿ, ಪ್ರತಿ ಮನೆಗೂ ಹೋಗೋದು, ಅಲ್ಲಿ ಸುತ್ತಮುತ್ತಲು ಮನೆ ಬಾಗಿಲು ತಟ್ಟೋದು. ಎಷ್ಟು ಜನ ಇದ್ದೀರಾ ಮನೇಲಿ? 3 ಜನ, ತಗೊಳ್ಳಿ 3 ಟಿಕೆಟು, ಇಲ್ಲೇ ಅದೇ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಆಡಿಟೋರಿಯಂ, ನಾಟಕ ನೋಡಿ ಬನ್ನಿ ಅಂದ್ಬಿಟ್ಟು ಆಡಿಯನ್ಸ್ ಡೆವಲಪ್ ಮಾಡಿದ್ವಿ ಕಲಾಸೋದಕ್ಕೆ. ಬರ್ತಾ ಬರ್ತಾ ಒಂದು 6 ತಿಂಗಳಲ್ಲಿ ನಮ್ಮ ಶಶಿಧರ್ ಬಾರಿಘಟ್ ಹೇಳೋರು, ಆಡಿಟೋರಿಯಂ ಮಾಡೋದು ದೊಡ್ಡದಲ್ಲಯ್ಯ, ಅಲ್ಲಿ ನೀನು ಆಡಿಯನ್ಸ್ ಡೆವಲಪ್ ಮಾಡಬೇಕು, ಕ್ಯೂರೇಟ್ ಮಾಡಬೇಕು. ಸರಿ ಅಂದ್ಬಿಟ್ಟು ಮಾಡಿದ್ವಿ, ನಮ್ಮ ಗೊತ್ತಿರೋ ವಿಧಾನದಲ್ಲಿ ಮಾಡಿದ್ವಿ. ನಮ್ಗೆ ಏನೋ ಕ್ಲಾಸಿ ಬರಲ್ಲ. ಸೊ ಮಾಡ್ಕೊಂಡ್ವಿ. ಸ್ಪಾನ್ಸರ್ಸ್ ಬಂದ್ರು, ಏನೋ ಪ್ರಿಂಟ್ ಮಾಡಿಕೊಟ್ರು, ಪೋಸ್ಟರ್ಸ್ ಬಂದ್ವು, ಜನ ಬರಕ್ ಶುರು ಮಾಡಿದ್ರು, ನಾಟಕಗಳು ನಡೆಯಕ್ ಶುರುವಾಯ್ತು. ನಾವು ನಮ್ಮ ಸಂಸ್ಥೆ ಅದೇ ಹೇಳಿದ್ನಲ್ಲ ರಿಜಿಸ್ಟ್ರೇಷನ್, ಅದ್ರ ಉದ್ದೇಶ ಏನಂದ್ರೆ ಹೊಸ ನಾಟಕಕ್ಕೆ ಅಥವಾ ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ಹೊಸಬ್ರನ್ನ ಪರಿಚಯಿಸೋದು, ಅಲ್ಲ ಜೊತೆಗೆ ಹೊಸ ಆಡಿಯನ್ಸ್ ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಅಂದ್ರೆ ಈಗ ಆಡಿಯನ್ಸ್ ಗೊತ್ತಲ್ಲ, ಫೋನ್ನಲ್ಲೇ ಎಲ್ಲ ಸಿಗ್ತಾ ಇದೆ ಅವ್ರಿಗೆ, ಅವ್ರನ್ನ ಹೊರಗಡೆ ಕರೆಸಿ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸೋದು ಒನ್ ಆಫ್ ದ ಮೇನ್ ಫಸ್ಟ್ ಉದ್ದೇಶ. ನಿಮ್ಮ ಸಂಸ್ಥೆ ಉದ್ದೇಶಗಳು ಅಂತ ಕೇಳ್ತಾರೆ, ಅದ್ರ ಫಸ್ಟ್ ಉದ್ದೇಶನೇ ಇದು. ಸೊ ಹಾಗಾಗಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅನ್ಬಿಟ್ಟು ಒಡೆದು ಚಚ್ಚಿದ್ವಿ. ಸುಮಾರು ಶೋ ಮಾಡಿದ್ವಿ. ಅದು ಖಾಲಿ ಇದ್ದಾಗೆಲ್ಲ ಹಾಕೊಳ್ಳೋದು ಶೋ, ಕರೆದು ಪಾಪ ನಮ್ಮ ಹುಡುಗರಿಗೆ 8 ಅಣಿ ದುಡ್ಡು ಕೊಟ್ಟಿಲ್ಲ ನಾನು, ಬಂದ್ ಮಾಡವಿ. ಅವು ಏನೋ ಖುಷಿ, ಅವಕ್ಕೂ ಏನೋ ಅವರು ಕಲಾ ಸೇವೆ ಮಾಡ್ತಿದೀವಿ ಅಂತ ಅವರು ಬರೋರು ಮಾಡೋರು ಚೆನ್ನಾಗಿತ್ತು. ಬಹಳ ಎಂಜಾಯ್ ಮಾಡ್ಕೊಂಡು ಆಡಿಯನ್ಸ್ ಡೆವಲಪ್ ಮಾಡಿದ್ವಿ. ಬರ್ತಾ ಬರ್ತಾ 5 ವರ್ಷ ಮುಗೀತು. 5 ವರ್ಷ ಆದ್ಮೇಲೆ ಮತ್ತೆ ಎಕ್ಸ್ಟೆನ್ಷನ್ ಕೊಟ್ರು 3 ವರ್ಷ, +3+2 ಅಂತ ಅದೇನೋ ರೂಲ್ಸ್ ಚೇಂಜ್ ಮಾಡ್ಬಿಟ್ರು. ಇತ್ಲ ಕಡೆ BBMPದು ಅದು ಒಂದು ಡಬಲ್ ಏಡ್ಜ್ ಸ್ವರ್ಡ್ ಆಗೋಯ್ತು ನಮ್ಗೆ. ಈ ಕಡೆ BBMP ಅವ್ರು ಕೂಯ್ತಾ ಇದ್ರೆ, ಈ ಕಡೆ ನಮ್ಮ ನಾಟಕ ತಂಡಗಳು ಇದು ಸರಿ ಇಲ್ಲ ಅದು ಸರಿ ಇಲ್ಲ. BBMP ಅವರು ನೀವು ರಿಪೇರಿ ಮಾಡ್ಸೋಂಗಿದ್ರೆ ನೀವು ಗವರ್ಮೆಂಟ್ ಆಥರೈಸ್ಡ್ ಜನರ ಹತ್ರನೇ ರಿಪೇರಿ ಮಾಡಿಸ್ಬೇಕು ಅನ್ನೋರು. ಆಮೇಲೆ ಸ್ಟೇಜ್ ಕುಸಿಯಕ್ಕೆ ಶುರುವಾಯ್ತು. ಸರ್ ಸ್ಟೇಜ್ ಇಡೀ ಸ್ಟೇಜ್ ರಿಪೇರಿ ಮಾಡಿಸಿ ಸರ್, ಹುಡುಕಿದ್ರೆ ಯಾರು ಇಲ್ಲ ಸರ್, ಈ ಕೆಲಸ ಮಾಡೋರು ಯಾರಿಲ್ಲ ನಿಮ್ಮ ಲಿಸ್ಟ್ ನಲ್ಲಿ ಅಂದ್ರೆ ನಮಗ್ ಮಾಡಿಸ್ಕೊಳಕ್ ಬಿಡ್ದೀರಾ? ಅಷ್ಟರಲ್ಲಿ ಆಮೇಲೆ ಈ ಕಡೆಯಿಂದ ನಮ್ಮ ಜೊತೆನೆ ಇದ್ಕೊಂಡು ಅಲ್ಲೇ ನಾಟಕಗಳು ಮಾಡಿದವರು ನನ್ನಿಂದನೇ ಹೋಗಿ ಆ ಕಲಾಸೌಧನ ಪಡ್ಕೊಳಕ್ಕೆ ಟ್ರೈ ಮಾಡಿದ್ದು. ಈಗ ಸಾಕಷ್ಟು ಹಿಂಸೆ ಆಯ್ತು. ನನ್ನ ಹೆಂಡತಿ ಒಂದ್ ದಿವಸ ಹೇಳೋದು, ಅಲ್ಲಯ್ಯ ನೀನ್ ಇಷ್ಟು ಕಷ್ಟಪಟ್ಟಿರೋದಕ್ಕೆ ನಿಂಗೆ ಶಾಲ್ ಹೊದಿಸಿ ಸನ್ಮಾನ ಮಾಡಿ ಅವರೇ ಬೀಗ ಕೊಟ್ಟು ಇನ್ಮೇಲಿಂದ ನೀನೇ ನೋಡ್ಕೋ ಕಲಾಸೌಧ ಅಂತ ಹೇಳ್ಬೇಕು. ರಂಗಶಂಕರ ಲೆವೆಲ್ಗೆ ತಗೊಂಡೋಗಿ ನಿಲ್ಸಿದ್ಯಾ. ಎವ್ರಿ ಡೇ ಶೋ ಆಗ್ತಾ ಇದೆ. ರಂಗಶಂಕರ ಸಂಕೇತ್ ಟೀಮೇ ಬಂದ್ ಶೋ ಮಾಡೋದು. ಸೂಪರ್. ಅಂದ್ರೆ ಒಂದ್ ಕಾಮ್ರಾಡ್ರಿ, ಅಲ್ಲೊಂದು ಅಲ್ಲೊಂದು ಬೆಳೆದಿತ್ತು, ಒಂಥರ ನೈಸ್ ಕಲ್ಚರಲ್ ಅಟ್ಮಾಸ್ಫಿಯರ್ ಆಗಿತ್ತು. ಅಂತದ್ನ ನೀನು ಈಗ ಹಿಂಸೆ ಮಾಡ್ತಾ ಇದ್ರೆ ಸಹಿಸ್ಕೊಂಡ್ ಕೂತಿದ್ಯಾ. ಮನೆಯಲ್ಲಿ ಮಕ್ಕಳ ಜೊತೆ ಇರೋ ಬದಲು ಅಲ್ಲಿ ಇರ್ತೀಯ. ಅವ್ರು ಯಾರ್ದೋ ಫೋನ್ ಬರುತ್ತೆ ರಾತ್ರಿ, ಇನ್ನೇನೋ ಬರುತ್ತೆ, ನೀನ್ ಇಷ್ಟು ಮಾಡ್ತಾ ಇದ್ರು ಫೇವರೇಟಿಸಮ್ ಮಾಡ್ತೀಯ ಅಂತಾರೆ. ಸೊ ಇದೆಲ್ಲ ಬಂತು. ನಾನು ನೋಡೋವರೆಗೂ ನೋಡ್ದೆ. ಕೊನೆಗೆ ಒಂದ್ ದಿವಸ ಬೇಡರಯ್ಯ ಸಾಕಂದ್ಬಿಟ್ಟು ಒಂದ್ ದಿವಸ ಕರೆದ್ರು BBMP ಅವರು, ಹೋದ್ವಿ, ಕೀ ಕೊಟ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್ ಅಂದ್ಬಿಟ್ಟು ಬಂದೆ. ಅದಾದ್ಮೇಲೆ ನಾವಿದ್ದಾಗ 3,000 ರೂಪಾಯಿ ವೀಕ್ ಡೇ, 5,000 ರೂಪಾಯಿ ವೀಕೆಂಡ್ ಚಾರ್ಜ್ ಮಾಡ್ತೀವಿ. ಅದಾದ್ಮೇಲೆ ಪ್ರಭಾತ್ ಅವರು ಬಂದ್ರು. ಆಕ್ಚುಲಿ ಅವರು ಚೆನ್ನಾಗಿ ನಡ್ಸೋರು. ನಾವು ಪ್ರಭಾತ್ ಅವ್ರು ನಡ್ಸೋ ಕಲಾಸೌಧದಲ್ಲಿ ಶೋ ಮಾಡಿದ್ವಿ. ಕಾಸ್ಟ್ ಅಷ್ಟಿರ್ಲಿಲ್ಲ, ಜಾಸ್ತಿ ಇತ್ತು. ಬಟ್ ಕೊನೆಗೆ ಅದೇ ಈ ತರ ಆಗಿ ಬಿಟ್ಬಿಟ್ವಿ ಆ ಕಲಾಸೌಧ. ಅದಾದ್ಮೇಲೆ 1-2 ಸಲ ಕರೆದ್ರು. ನಾನು ಅದನ್ನೇ ಹೇಳಿದೆ, ಸರ್ ಈಗ ಕಲಾಸೌಧ ಇರೋ ಪರಿಸ್ಥಿತಿ, ಅದು ರಿಪೇರಿ ಮಾಡ್ಸಕ್ ನಂಗೆ 6 ತಿಂಗಳು ಬೇಕು. ತೀರಾ ಹಾಳಾಗೋಗಿದೆ, ಲೈಕ್ ವರ್ಸ್ಟ್ ಕಂಡೀಷನ್. ಲೈಟ್ಗಳಿಲ್ಲ, ಕತ್ಕೊಂಡು ಹೋಗಿದ್ದಾರೆ. ಅದು ಇವಾಗ ಒಂಥರ ಕಸ ಹಾಕೋರ್ ಪ್ಯಾರಡೈಸು, ಲವರ್ಗಳ ಪ್ಯಾರಡೈಸು, ಡ್ರಗ್ಸ್ ತಗೊಳ್ಳೋರ ಪ್ಯಾರಡೈಸ್ ಆಗಿದೆ. 2 ಸಲ ನಾನು ಅದೇ ಹೇಳಿದೆ, ನೀವು ಮತ್ತೆ ನನಗೆ 3 ವರ್ಷ ಅಂತೀರಾ, 6 ತಿಂಗಳು ರಿಪೇರಿ ಮಾಡ್ತೀನಿ,
6 ತಿಂಗಳು ಅದನ್ನ ಡೆವಲಪ್ ಮಾಡ್ತೀನಿ. ಇನ್ನು 2 ವರ್ಷದಲ್ಲಿ ನೀವು ಬರ್ತೀರಾ, ನನ್ಗೇನು ಗಿಟ್ಟಲ್ಲ, ನಂಗೆ ಒಂದ್ ಸ್ವಲ್ಪ ಜಾಸ್ತಿ ವರ್ಷ ಕೊಡಿ, ಅಟ್ಲೀಸ್ಟ್ ಒಂದ್ 20 ವರ್ಷ ಕೊಟ್ರೆ ಎಲ್ಲಾರು ಹಿಂಗೆ ಇವಾಗ ಶಬ್ಬಾಸ್ ಅನ್ನೋ ತರ ನಿಮ್ಗೆ ಅದು ಆಡಿಟೋರಿಯಂ ನಾನ್ ಕಟ್ಸಿದ್ದು ಅಂತ ಯಾರು ಹೇಳಲ್ಲ, BBMP ಮಾಡಿದ್ದು ಅಂತಾನೆ ಹೇಳೋದು. ಒಪ್ಲಿಲ್ಲ. ಸೊ ನನಗೂ ಮತ್ತೆ ಆ ಅಡ್ಕತ್ತಲ್ಲಿ ಸಿಕ್ಕಾಕೊಳ್ಳೋದು ಇಷ್ಟ ಇಲ್ಲ. ನಮ್ಮವ್ರ ಅಂದ್ರೆ ನಮ್ಮವರೇ ನನ್ ಜೊತೆನೆ ಇದ್ಕೊಂಡವ್ರು, ನನ್ನಿಂದನೇ ಹೋಗಿ ನಾನು ಅವ್ರಿಗೆ ಹೇಳಿದೆ ಡೈರೆಕ್ಟ್, ಅವ್ರ ಹೆಸರು ಬೇಡ, ಅವರು ಬಹಳ ಫೇಮಸ್. BBMP ಆಫೀಸಲ್ಲಿ ಸಿಕ್ಕರು. ನಾನು ಯಾವ ಆಫೀಸರ್ ಹತ್ರ ಮಾತಾಡ್ತಾ ಇದ್ನೋ ಕಲಾಸೌಧದ ಬಗ್ಗೆ, ಅವ್ರು ಸಿಕ್ಕರು. ಗೊತ್ತಾಯ್ತು ನನಗೆ ಇದಕ್ಕೆ ಬಂದಿದ್ದಾರೆ. ಏನಿಗೆ ಬರ್ತಾನ, ಏನಯ್ಯ ಇಲ್ಲಿ ಬಂದಿದ್ಯಾ ಅಂದೆ. ಇಲ್ಲ ಅದೇನೋ ವಿಷಯ ಮಾತಾಡ್ಬೇಕಿತ್ತು. ಸರಿ ಓಕೆನಪ್ಪ, ಅಲ್ಲೂ ನಮ್ದೆ ಇರ್ಬೋದೇನೋ, ಯಾರಿಗ್ ಗೊತ್ತು, ಬೇರೆ ಆಡಿಟೋರಿಯಂ ಯಾವ್ದೋ ಇರ್ಬೋದು. ಒಳಗಡೆ ಹೋದಾಗ ಇವಾಗ ತಾನೇ ನಿಮ್ ಫ್ರೆಂಡ್ ಬಂದಿದ್ರು, ಹೇಳಿದ್ರು. ಏನಿಗೆ ಬಂದಿದ್ರು ಸರ್? ಇಲ್ಲ ನಿಮ್ದೇನೋ ಲೀಸ್ ಮುಗಿತಾ ಇದೆ ಅಂತ ಅವ್ರಿಗೂ ಗೊತ್ತಾಗೋಗಿದೆ, ತಗೊಳಕ್ ಬಂದಿದ್ರು. ಅವ್ರಾದ್ರೂ ಮಾಡಿದ್ರ ಕಂಟಿನ್ಯೂ? ಇಲ್ಲ ಸರ್, ಯೋಗ್ಯತೆ ಬೇಕು ಸರ್ ಅದಕ್ಕೆ. ಇಲ್ಲಿ ಬರ್ದಿರ್ಬೋದು. ನಡ್ಸೋದ್ ಬಹಳ ಕಷ್ಟ ಇದೆ. ಅಂದ್ರೆ ನಾನು ನಕ್ಕೊಂಡ್ ಹೇಳ್ತಾ ಇದ್ದೀನಿ. ನನ್ ಜೊತೆ ಇದ್ದ ಮ್ಯಾನೇಜರ್ಗಳು ನಮ್ಮ ಕುಮಾರಸ್ವಾಮಿ, ಅವ್ರ ಅಣ್ಣ ಪ್ರಸಾದ್, ಗುರು, ನಮ್ ಚಂದ್ರು, ಹೌದು, ನಾನು ಮತ್ ನಮ್ ತಂಡದವ್ರು ಕೆಲವರು ಗೊತ್ತು ಎಷ್ಟು ಕಷ್ಟ ಅದು, ಎಷ್ಟು ಬೆವರು ರಕ್ತ. ನಮ್ಮ ಜಗ್ಗ ವಿಜಿ, ಹೌದು, ಇವ್ರುಗಳು ಗೊತ್ತು ಎಷ್ಟು ಕಷ್ಟ ಪಡಿದೀವಿ ಅಂತ. ಬಟ್ ಬರೀ ನಾಟಕದವ್ರು ಅಷ್ಟೇ ಸೇರ್ತಾ ಇರ್ಲಿಲ್ಲ ಅಲ್ಲಿ, ಸ್ಕ್ರಿಪ್ಟ್ಗಳಾಗೋದು, ಎಲ್ಲ ಬರೋದು, ಸಿನಿಮಾ ಆರ್ಟಿಸ್ಟ್ಗಳು ಬರೋರು, ಡೈರೆಕ್ಟರ್ ಬರೋರು. ನನಗೆ ಗೊತ್ತಿರೋ ಹಾಗೆ BM ಗಿರಿರಾಜ್ ಅವರು 2-3 ಸಿನಿಮಾದ್ದು ಜಟ್ಟ ಅಲ್ಲೇ ಆಗಿದ್ದು. ಹೌದು. ಹಾಗೆ ಬೇರೆ ಬೇರೆ ತಂಡಗಳು ಬೇರೆ ಬೇರೆ ಇದಕ್ಕೆ ಕಾರಣಕ್ಕೆ ಅಲ್ಲಿ ಸೇರ್ತಿದ್ರು. ಅದು ಎಲ್ಲ ಕಡೆಗೂ ಆಗಲ್ಲ ಆ ಥರದ್ದೊಂದು ನಾಟಕ ಅಂದ್ರೆ ನಾಟಕ ಅಷ್ಟೇ. ಹಾಗಾಗಿ ಈವೆಂಟ್ ಶೋಗಳ ಬಗ್ಗೆ ಬಾಲು ಅವರಲ್ಲಿ ಸೆಟ್ ವರ್ಕ್ ಮಾಡ್ತಾ ಇದ್ರು, ನಾನು ನೋಡಿದ್ದೀನಿ. ನಾನು ಅವನು ವೆಲ್ಡಿಂಗ್ ಮಾಡ್ತಾ ಇದ್ದೆ. ಈ ಸ್ಟೀಲ್ ಬ್ಯಾನರ್ ಎಲ್ಲ ಅಲ್ಲಿ ಕಂಪ್ಲೇಂಟ್ಗಳು ಏನಂದ್ರೆ ಪ್ಲಾಟ್ಫಾರ್ಮ್ ಇಲ್ಲ. ಪ್ಲಾಟ್ಫಾರ್ಮ್ ಕೊಡ್ಬೇಕಾ ನಾವು ಅಂತ ನಮ್ಗೆ. ಸರಿ, ನಮ್ಮ ರಾಜೇಂದ್ರ ಕಾರಂತರು ಪ್ಲಾಟ್ಫಾರ್ಮ್ ಕೊಡ್ಸಿದ್ರು. ಆಮೇಲೆ ಬೆಂಚ್ಗಳು, ಫರ್ನಿಚರ್ ಹೊರಗಡೆ ಬೇಕು ಅಂತ ಇವರು ದೊಡ್ಡ ದೊಡ್ಡ ಬ್ಯಾನರ್ ಹಾಕೋರು, ನಾಟಕದ್ದು ಮೆಟಲ್ ಈ ಫ್ರೇಮ್ ಅಲ್ಲಿ. ಆ ಮೆಟಲ್ ಫ್ರೇಮ್ ಎಲ್ಲ ನಾವು ನಾನು ಬಾಲು ಕಲೆಕ್ಟ್ ಮಾಡ್ಕೊಂಡು ಅದನ್ನ ಹಿಂಗ್ ಎರಡೆರಡನ್ನ ಜೋಡಿಸಿ ವೆಲ್ಡ್ ಮಾಡಿ ಬೆಂಚ್ ಮಾಡೋದು. ಹಿಂಗ್ ಹೊಡ್ಕೊಂಡ್ ಕೂತ್ಕೊಳ್ಳೋ ಕುರ್ಚಿಗಳು ನಾವು ವೆಲ್ಡ್ ಮಾಡಿ ಮಾಡೋದು. ಮಜಾ ಆಯ್ತು. ಆಮೇಲೆ ತುಂಬಾ ಪ್ಲಾನ್ಸ್ ಇತ್ತು ನನಗೂ, ಅದನ್ನ ಇನ್ನೂ ಇಂಟರ್ನ್ಯಾಷನಲ್ ಡೆವಲಪ್ ಮಾಡೋಣ ಅಂತ. ಬಟ್ ಈ ಅಡ್ಡಕತ್ರಿ ಅದೇ ಹೇಳದಲ್ಲ ನಮ್ಮ ಸ್ನೇಹಿತ BBMP ಆಫೀಸಲ್ಲಿ, ಅವ್ನಿಗೆ ಅಲ್ಲಿಂದಾನೆ ಅವ್ರ ಆಫೀಸಿಂದಾನೆ ಫೋನ್ ಮಾಡಿದೆ. ಲೋ, ನಿನಗ್ ಬೇಕಂತ ಹೇಳಿದ್ರೆ ನಾನೇ ಕೀ ಕೊಟ್ಬಿಡ್ತಾ ಇದ್ನಲ್ಲ, ಯಾಕೆ ಈ ತರ ಕೆಲಸ ಮಾಡ್ತೀಯ ಅಂತ ಬೈದು ಫೋನ್ ಇಟ್ಟು. ಅದೆಲ್ಲ ನೋಡಿದ್ಮೇಲೆ ನನಗೆ ಏನಕ್ಕೆ ಮಾಡ್ಬೇಕು ಅನ್ನಿಸ್ಬಿಡ್ತು. ಯಾಕೆ ನನ್ನ ಹೆಂಡತಿ ಮಾತು ನಿಜ ಅನ್ನಿಸ್ಬಿಡ್ತು. ಯಾವತ್ತೂ ಹೆಂಡತಿ ಮಾತು ಕೇಳ್ದವನಲ್ಲ, ಅವತ್ತೊಂದ್ ದಿವಸ ಕೇಳ್ಬೇಕು ಅನ್ನಿಸ್ಬಿಡ್ತು. ನಾಟಕದಲ್ಲಿ ಆಕ್ಟ್ ಮಾಡಿದ್ರಿ, ಸೀರಿಯಲ್ ನಲ್ಲಿ ಆಕ್ಟ್ ಮಾಡಿದ್ರಿ, ಸಿನಿಮಾಗಳಲ್ಲೂ ಆಕ್ಟ್ ಮಾಡಿದ್ರಿ, ಆಡ್ ಅಲ್ಲಿ ಮಾಡಿದ್ರಿ, ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರಿ. ಆದ್ರೆ ನೀವು ಯಾವಾಗ್ಲೂ ಜಾಸ್ತಿ ನಾಟಕದ ಒಂದು ಕಟ್ಟುವ ಕ್ರಮದಲ್ಲಿ ಅಥವಾ ಹುಡುಗರನ್ನ ಸೇರಿಸುವ ಇದ್ರಲ್ಲೇ ಇರ್ತೀರಾ. ಮತ್ ಸಿನಿಮಾಗೂ ನೀವು ಬೇರೆ ರೀತಿಯಲ್ಲಿ ಅದಕ್ಕೊಂದು ಇನ್ವಾಲ್ವ್ ಆಗಿರ್ತೀರಾ, ಕಥೆ ವಿಚಾರದಲ್ಲಾಗ್ಲಿ ಅಥವಾ ಕಾಸ್ಟಿಂಗ್ ವಿಚಾರದಲ್ಲಾಗ್ಲಿ. ಫಿಲಮ್ಗಳೆಲ್ಲ ಮಾಡುವಾಗ ಆಕ್ಟ್ ನೋಡುವಾಗ ನನಗೆ ಅರ್ಥ ಆಗಿದ್ದೇನೆಂದ್ರೆ ಪ್ಲಾನಿಂಗೇ ಇಲ್ಲ, ಐಡಿಯಾನೇ ಇಲ್ಲ, ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ. ಅದು ನನಗೆ ಅರಿವಾಗ್ತಾ ಬಂತು. ನಾನು ಬೇರೆ ಭಾಷೆಯಲ್ಲೂ ಮಾಡಿದೆ, ಆಡ್ಸ್ ಎಲ್ಲ ಮಾಡಿದೆ. ನಮ್ಮ ಬಾಲಿವುಡ್ ಅವರು ಎಂತ ಅದ್ಭುತ ಪ್ಲಾನಿಂಗ್ ಮಾಡ್ತಾರೆ, ನಮ್ಮ ಮಲಯಾಳದವ್ರು ಹೇಗೆ ಬಜೆಟ್ ಕಟ್ ಮಾಡ್ತಾರೆ ನೋಡಿದೆ, ನಮ್ಮ ತಮಿಳ್ ತೆಲುಗು ಫಿಲ್ಮ್ ನಲ್ಲಿ ಪ್ಲಾನಿಂಗ್ ಹೇಗ್ ಮಾಡ್ತಾರೆ ನೋಡಿದೆ. ಅವಾಗ ನನ್ಗನ್ಸಿದ್ ಕನ್ನಡದಲ್ಲೂ ನನಗೆ ಗೊತ್ತಿರೋರ್ಗೆ ಹೆಲ್ಪ್ ಮಾಡ್ಬೋದಲ್ಲ ಅಂತ. ಸೊ ಅದಕ್ಕೆ ಕ್ರಿಯೇಟಿವ್ ಪ್ರೊಡ್ಯೂಸರ್ ಅಂತ ಟೈಟ್ಲು. ಇದು ಐ ಥಿಂಕ್ ಇವಾಗ ಬರ್ತಾ ಇದೆ ಪೋಸ್ಟರ್ ಅಲ್ಲಿ, ಬಾಲಿವುಡ್ ಅಲ್ಲಿ ಬರ್ತಿದೆ, ಕನ್ನಡದಲ್ಲಿ ಇನ್ನೂ ಬಂದಿಲ್ಲ. ನಾನೇ ಹಾಕಿಸ್ಕೊಂತೀನಿ, ನಾನು ಮಾಡಿರೋ ಫಿಲಮ್ ಅಲ್ಲಿ ಹಾಕ್ರ ನನ್ನ ಹೆಸರು, ಆಕ್ಟರ್ ಅಲ್ಲಿ ಆಗದೆ ಬರೋ ಇಲ್ಲ ಹಾಕ್ರ. ಸೊ ಅದ್ರ ಕೆಲಸ ಏನಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಅದ್ಭುತವಾಗಿ ಕತೆ ಮಾಡ್ಕೊಂಡಿರ್ತಾರೆ. ಆ ಕಥೆನಲ್ಲಿ ಎಷ್ಟು ಸೀನ್ ಬರುತ್ತೆ ಅಂದ್ರೆ, ಆ ಒಂದು 60 ಪೇಜ್ ಇದೆ ಸರ್, ಒಂದು 2 hours 15 minutes ಬರುತ್ತೆ ಅಂತ ಅಂದಾಜಲ್ಲಿ ಹೇಳ್ತಾರೆ. ನಾನು ಹೇಳೋದು ಅಂದ್ರೆ ನನ್ನ ಕೆಲಸ ಅದೇ, ಕೂತ್ಕೊಂಡು ಅಷ್ಟು ಸೀನ್ ನ ಬರ್ಸೋದು. ಇವಾಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಕಿರಣ್ ನಾಯಕ್ರು ನಂದು ಒಂದು ಇಂಟರ್ವ್ಯೂ ಸೀನು, ಹಿಂಗ್ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ.
ಆ ಇಂಟರ್ವ್ಯೂನಲ್ಲಿ ಒಂದು 5-6 ಕ್ವಶನ್ ಶೂಟ್ ಮಾಡಬೇಕು. ಸೊ ಇದ್ರದ್ದು ಡ್ಯೂರೇಷನ್ ಎಷ್ಟು, ನೀನು ಎಷ್ಟು ಬೇಕು ಡ್ಯೂರೇಷನ್? ಸೊ 4 ಕ್ವಶನ್ ಇದೆ, 3 ನಿಮಿಷ. ಆಕ್ಚುಯಲ್ ಶಾರ್ಟ್ ಡ್ಯೂರೇಷನ್ 3 ನಿಮಿಷ. ಸೆಟಪ್ಗೆ ಇದೆಲ್ಲ ಇಟ್ಟು ಕೌಂಟರ್ ಶಾಟ್ ಅಂದ್ರೆ ಕ್ಯಾಮ್ರಾ ಆಕ್ಸಿಸ್ ಚೇಂಜ್ ಮಾಡೋದಕ್ಕೆ ಕ್ಯಾಮ್ರಾಮನ್, ಆ ಪ್ಲಾನಿಂಗ್ ಮೀಟಿಂಗ್ ಅಲ್ಲಿ ಕ್ಯಾಮ್ರಾಮನ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಡೈರೆಕ್ಟರ್, ಸಹ ನಿರ್ದೇಶಕರು, ಇಡೀ ಆರ್ಟು ಎಲ್ಲ ತಂಡದವರು ಕೂಡಿಸ್ಕೊಳ್ಳೋದು. ಎಷ್ಟು ಟೈಮ್ ಬೇಕು, ನಿಂಗೆ ಎಷ್ಟು ಟೈಮ್ ಬೇಕು, ಆರ್ಟು ನಿನಗೆ ಎಷ್ಟು ಟೈಮ್ ಬೇಕು, ಮೇಕಪ್ ನಿನಗೆ ಎಷ್ಟು ಟೈಮ್ ಬೇಕು ಕೇಳ್ಕೊಳ್ಳೋದು. 3 ಅವರ್. ಸೊ ಅವತ್ತಿನ ದಿವಸ 3 ಅವರ್ ಇಲ್ಲ ಆಯ್ತು. ನೆಕ್ಸ್ಟ್ ಶೂಟ್, ನೆಕ್ಸ್ಟ್ ಅವ್ರು ಏನ್ ಮಾಡ್ಕೊಂಡಿರ್ತಾರೆ ಅದ್ರ ಕಂಟಿನ್ಯೂಷನ್ ಇಂಟರ್ ಕಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ನಮ್ಮಿಬ್ರು ಇಂಟರ್ವ್ಯೂ ಮಧ್ಯದಲ್ಲಿ ನಾನು ಕತೆ ಹೇಳ್ತಾ ಇದ್ದಾಗ ಅದ್ರದ್ದೊಂದು ಯಾವ್ದೋ ಇಂಟರ್ ಕಟ್ ಇರುತ್ತೆ, ಇನ್ಸರ್ಟ್ ಮಾಡಕ್ಕೆ ಅದನ್ನ ಹಾಕೊಂಡ್ಬಿಟ್ಟಿರ್ತಾರೆ. ಆ ಇಂಟರ್ ಕಟ್ ಯಾವ್ದೋ ಹಳ್ಳಿದಿರುತ್ತೆ, ಅವ್ರಿಗೆ ಅದ್ರ ಪ್ಲಾನಿಂಗ್ ಅಂದ್ರೆ ಅದನ್ನ ನೀವು ಹಳ್ಳಿದಷ್ಟು ಒಂದ್ ದಿವಸ ಬೇರೆ ಕಡೆ ಇಟ್ಕೋಬೇಕು. ಸೊ ಅದನ್ನ ಈ ದಿನಕ್ಕೆ ಸೇರ್ಸಕ್ಕಾಗಲ್ಲ. ಸೊ ಇಂಟರ್ವ್ಯೂ ಆದ್ಮೇಲೆ ಅಲ್ಲಿ ಇನ್ಯಾವ್ದು ಇಂಟರ್ವ್ಯೂ ಇದೆ, ಹೌದು ನ್ಯೂಸ್ ರಿಪೋರ್ಟರ್ ನ್ಯೂಸ್ ಅಲ್ಲಿ ಹೋದ, ಅದನ್ನ ಇಲ್ಲಿ ಹಾಕೊಳ್ಳಿ. ಸ್ಟುಡಿಯೋಲ್ಲೇ ಶೂಟ್ ಮಾಡ್ತಿರೋದ್ರಿಂದ ಅದನ್ನ ಇಲ್ಲಿ ಶೂಟ್ ಮಾಡ್ಬೋದು. ಅದನ್ನ ಇಲ್ಲಿ ಹಾಕಿಸಿ ಪ್ಲಾನ್ ಮಾಡಿ ಪ್ರತಿಯೊಂದು ಸೀನದು ಡ್ಯೂರೇಷನ್ ಎಷ್ಟು ಸೆಕೆಂಡ್ ಬರುತ್ತೆ, 180 ಸೆಕೆಂಡ, 320 ಸೆಕೆಂಡ, ಅದು ಸೆಟಪ್ ಟೈಮ್ 3 ಅವರ್, 4 ಅವರ್, ಕ್ಯಾಮ್ರಾ ಆಕ್ಸಿಸ್ ಚೇಂಜ್ ಆಗಕ್ಕೆ 4 ಅವರ್, ಇದಿಷ್ಟು ಬರ್ಕೊಂಡು ಒಂದು ದಿನಕ್ಕೆ ವರ್ಕಿಂಗ್ ಅವರ್ಸ್ ಅಂತ ಇರೋದು 9 ಶೂಟಿಂಗ್ ಅವ್ರಿಗೆ. 1.5 ಏನೋ ಹೇಳ್ತಾರೆ ಕಾಲ್ ಶೀಟ್ ಲೆಕ್ಕದಲ್ಲಿ. ಸೊ ಅದು ಸಿಕ್ಬಿಡುತ್ತೆ ನಿಮ್ಗೆ ಡ್ಯೂರೇಷನ್, ಇಡೀ ಫಿಲಮ್ ಡ್ಯೂರೇಷನ್ ಸಿಕ್ಬಿಡುತ್ತೆ. ಸ್ಕ್ರಿಪ್ಟ್ ಲೆವೆಲ್ ಅಲ್ಲಿ ನೀವು ಎಡಿಟ್ ಮಾಡ್ಬೋದು. ನಾನು ನೋಡಿರೋಂಗೆ ನಮ್ಮ ಕನ್ನಡ ಫಿಲಮ್ ಅಲ್ಲಿ ದುಡ್ಡು ಖರ್ಚಾಗೋದು ಎಲ್ಲಿ ಅಂದ್ರೆ ಅನ್ನೆಸೆಸರಿ ಶೂಟ್ ಮಾಡ್ತಾರೆ. 2 ಅವರ್ ಫಿಲಮ್ಗೆ 8 ಅವರ್ 9 ಅವರ್ ಓಕೆ ಶಾರ್ಟ್ಸ್ ಇರುತ್ತೆ. ಎಡಿಟರ್ ಪ್ರಾಣ ಕಳ್ಕೊಂಡ್ಬಿಡ್ತಾನೆ, ಡೈರೆಕ್ಟರ್ಗೂ ಕಷ್ಟ, ಪ್ರೊಡ್ಯೂಸರ್ಗೆ ಲಾಸ್ ಅಲ್ವಾ ಸರ್? ಇವಾಗ ನಾನು ಹೇಳ್ದಲ್ಲ ನಿಮ್ಗೆ 3 ನಿಮಿಷ ಶೂಟ್ ಮಾಡಕ್ಕೆ ನಿಮ್ಗೆ 3 ಅವರ್ ಸೆಟಪ್, ಎಷ್ಟು ಲಾಸ್ ಸರ್ ಒಂದೊಂದ್ ದಿನ. ಸೊ ಈ ತರ ಪ್ಲಾನ್ ಮಾಡ್ಕೊಂಡ್ರೆ ನಿಮ್ಗೆ ನೀವು ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ದುಡ್ಡು ಉಳಿಸ್ತೀರಾ, ವಿಚ್ ಇಸ್ ನಮ್ಮ ಮೇನ್ ಆಗಿ ನಮ್ಮ ಫಿಲಂ ಇಂಡಸ್ಟ್ರಿ ಅವ್ರು ಅರ್ಥ ಮಾಡ್ಕೋಬೇಕಾಗಿರೋದು ಅದು. ಪ್ರೊಡ್ಯೂಸರ್ ಉಳಿದ್ರೇನೆ ನೀವು ಉಳಿಯೋದು. ನಿಮ್ಮ ಹೆಸರಿಗೆ ನಿಮ್ಮ ತೆವಲಿಗೆ ಮಾಡಬೇಡಿ, ಈ ಪ್ರೊಡ್ಯೂಸರ್ ಉಳಿಸ್ಕೊಳ್ಳಿ. ಇವಾಗ ಒಬ್ರು ಪ್ರೊಡ್ಯೂಸರ್ ನಿಮ್ ನಂಬಿ 3 ಕೋಟಿ ಹಾಕಿದಾರೆ ಅಂದ್ರೆ ನೆಕ್ಸ್ಟ್ ಫಿಲಮ್ಗೆ 10 ಕೋಟಿ ಕೇಳ್ಬೇಡಿ, 3 ಕೋಟಿಲೇ ಮಾಡಿ. ಇನ್ನೊಂದು 4 ಫಿಲಮ್ 3 ಕೋಟಿಲೇ ಮಾಡಿ. ಸೊ ಈ ತರ ಅಡ್ವೈಸ್ಗಳು ಕೊಟ್ಕೊಂಡು ಅದು ಪ್ರಮೋಷನ್ ಫಿಲಮ್ ಮಾಡಬೇಕು. ನನಗೆ ಗೊತ್ತಿರೋಂಗೆ ಈಗ ಕರೆಂಟ್ ಸಿನಾರಿಯಲ್ಲಿ ಫಿಲಮ್ ಮಾಡೋದು ಸುಲಭ, ಅದನ್ನ ಸೇಲ್ ಮಾಡೋದಾಗ್ಲಿ, ಅದನ್ನ ಮಾರ್ಕೆಟ್ ಮಾಡೋದಾಗ್ಲಿ, ಅದೊಂದು ರಿಲೀಸ್ ಮಾಡೋದಾಗ್ಲಿ ಬಹಳ ಕಷ್ಟ. ನಿಮ್ ಫಿಲಮ್ 2 ಕೋಟಿ ಬಜೆಟ್ ಇಟ್ಕೊಂಡ್ರೆ ಪ್ರಮೋಷನ್ 2 ಕೋಟಿ ಬಜೆಟ್ ಇಟ್ಕೊಳ್ಳಿ. ಆಮೇಲೆ ಫಿಲಮ್ ನ ಕಾಟಾಚಾರಕ್ ಮಾಡ್ಬಿಡಿ. ಉದ್ದ ಕೂದಲಿರೋ ಪೊಲೀಸು, ಅದೇ ತುಂಬಾ ಚಿಕ್ಕದು ಸರ್, ಯಾರು ನೋಡ್ತಾರೆ ಸರ್, ಗಮನ ಇಡಲ್ಲ ಸರ್. ಇಲ್ಲ ರೀ, ನಿಮ್ಮ ದೇವ್ರ ಸತ್ಯ ನಿಮಗ್ ಗೊತ್ತಾಗ್ಬೇಕಲ್ರಿ, ಮಾಡ್ಬೇಡ್ರಿ ಆತರ. ಈ ತರ ಅಡ್ವೈಸ್ ಮಾಡೋದು ನನ್ನ ಕೆಲಸ. ಕ್ರಿಯೇಟಿವ್ ಪ್ರೊಡ್ಯೂಸರ್ ಅಂತ ಸಾಕಷ್ಟು ಜನ ಇದು ಸ್ವಲ್ಪ ಡೈಜೆಸ್ಟ್, ದೊಡ್ಡವ್ರಿಗೆ ಇದು ಡೈಜೆಸ್ಟ್ ಆಗೋದು ಕಷ್ಟ ಅಂತ ನನಗೆ ಅರಿವಾಗಿದೆ. ಹೇಳಕ್ ಹೋಗಿ ಬೈಸ್ಕೊಂಡಿದ್ದೀನಿ. ಆದ್ರೆ ಈ ಹೊಸ ಹುಡುಗರು ಬರ್ತಿದಾರಲ್ಲ, ಅವ್ರು ಬಹಳ ಇಂಟ್ರೆಸ್ಟ್ ಕೊಟ್ಟು ಕೇಳ್ಕೊಂತಾರೆ. ಯಾಕಂದ್ರೆ ಅವ್ರಿಗೆ ಇದು ಅರ್ಥ ಆಗುತ್ತೆ. ಅಲ್ವಾ, ಇದು ನನಗೂ ಟೈಮ್ ಸೇವ್ ಆಗುತ್ತೆ, ಪ್ರೊಡ್ಯೂಸರ್ಗೂ ಟೈಮ್ ಸೇವ್ ಆಗುತ್ತೆ. ಆರ್ಟಿಸ್ಟ್ ನಾವು ಒಂದಿನ ಕರೆಸಿ ಕೂಡಿಸಿ ಶೂಟ್ ಮಾಡದೇ ಇರೋದೆಲ್ಲ ತಪ್ಪು. ನಿಮ್ಗೂ ಅನುಭವ ಆಗಿರುತ್ತೆ. ಇಡೀ ದಿವಸ ಕರೆಸಿ ಕೂಡಿಸ್ಬಿಟ್ಟು ಶೂಟೇ ಮಾಡಿರೋದು ಅದೆಲ್ಲ. ಇವಾಗ ಈ ತರ ಪ್ಲಾನಿಂಗ್ ಆದ್ರೆ ಎಷ್ಟು ಕಡೆ ದುಡ್ಡು ಉಳಿಸ್ತೀರಾ ಸರ್? ಒಂದು ಪ್ರೊಡಕ್ಷನ್ ದುಡ್ಡು ಉಳಿಸ್ತೀರಾ, ಒಂದು ಆರ್ಟಿಸ್ಟಿಗೆ ಕೊಡೋ ಪೇಮೆಂಟ್ ಅಲ್ಲಿ ದುಡ್ಡು ಉಳಿಸ್ತೀರಾ, ಒಂದು ನಿಮ್ಮ ರೆಂಟ್, ಹೈಯರ್, ಎಕ್ವಿಪ್ಮೆಂಟ್ ಇದ್ರಲ್ಲಿ ಉಳಿಸ್ತೀರಾ, ಬಾಟಾದಲ್ಲಿ ಉಳಿಸ್ತೀರಾ, ನಿಮ್ಮ ಟ್ರಾನ್ಸ್ಪೋರ್ಟ್ ಅಲ್ಲಿ ಉಳಿಸ್ತೀರಾ. ಸೊ ಅಟ್ಲೀಸ್ಟ್ ನನಗ್ ಗೊತ್ತಿರೋಂಗೆ 80% ಬಜೆಟ್ ಸೇವ್ ಆಗುತ್ತೆ. ನಾನು ಎಲ್ಲಾ ಕಡೆಗೂ ಒಂದು ಫಿಲಮ್ ಉದಾಹರಣೆ ಕೊಡ್ತೀನಿ, ಅದೇ ಪಬ್ಲಿಕ್ ಅಲ್ಲಿ ಕೊಡಕ್ಕಾಗಲ್ಲ. ನಾನು ಹೇಳಿದಲ್ಲ, ಇವಾಗ ನಾನು ತಮಿಳ್ ಫಿಲಮ್ಸ್ ಅಲ್ಲಿ ಕ್ರಿಯೇಟಿವ್ ಪ್ರೊಡ್ಯೂಸರ್ ನೋಡ್ತಾ ಇದ್ದೀನಿ, ಮಲಯಾಳಂ ಫಿಲಮ್ ಅಲ್ಲಿ ನೋಡ್ತಾ ಇದ್ದೀನಿ, ತೆಲುಗಲ್ಲಿ ಇವಾಗ ಬರ್ತಾ ಇದೆ, ಕನ್ನಡದಲ್ಲಿ ಇಲ್ಲವೇ ಇಲ್ಲ. ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಾರೆ, ದುಡ್ಡು ಕೊಟ್ಟು ಅದನ್ನ ಖರ್ಚು ಮಾಡಿ. ಕ್ರಿಯೇಟಿವ್ ಪ್ರೊಡ್ಯೂಸರ್ ಅಂದ್ರೆ ಅದೇ ಕ್ರಿಯೇಟಿವಿಟಿಗೂ ಪ್ರೊಡ್ಯೂಸರ್ ಅಂದ್ರೆ ಕ್ರಿಯೇಟಿವಿಟಿ, ದುಡ್ಡು ಎರಡನ್ನೂ ಸೇರಿಸೋ ಒಂದು ರೋಲ್. ಮೋಸ್ಟ್ಲಿ ಎಲ್ಲ ಇಡೀ ಫಿಲಮ್ ಇರ್ತಾರೆ. ಸುಮಾರು ಫಿಲಮ್ ಮಾಡಿದೆ, 5-6 ಫಿಲಮ್ ಮಾಡಿದೆ. ನನಗೆ ಬಹಳ ತೃಪ್ತಿ ಕೊಡೋ ಕೆಲಸ. ನನಗೆ ಇದೆಲ್ಲ ಇಷ್ಟ. ಎಕ್ಸೆಲ್ ಶೀಟ್ ಹಾಕೊಂಡು ಡ್ಯೂರೇಷನ್ ಹಾಕಿ ಟೋಟಲ್ ಆಟೋಮೆಟಿಕ್ ಆಗಿ ಬರೋ ಮಾಡಿ ಅದನ್ನೆಲ್ಲ ಬರೆದು ಆರ್ಟಿಸ್ಟ್, ಅದೆಲ್ಲ ಬಹಳ ಇಷ್ಟ. ಇನ್ನೊಂದು ಕಾರಂತರ ಡೈಲಾಗ್ ನಾನು ಯಾವಾಗ್ಲೂ ಹೇಳೋದು, ಡ್ಯಾನ್ಸ್ ವರ್ಕ್ಶಾಪ್ ಹೋಗ್ತ್ಯಾ, ಡ್ಯಾನ್ಸ್ ಕಲಿತ್ಯಾ, ಮ್ಯೂಸಿಕ್ ವರ್ಕ್ಶಾಪ್ ಹೋಗ್ತ್ಯಾ, ಮ್ಯೂಸಿಕ್ ಕಲಿತ್ಯಾ, ಥಿಯೇಟರ್ ವರ್ಕ್ಶಾಪ್ ಹೋಗ್ತೀಯ, ರಂಗಭೂಮಿ ವರ್ಕ್ಶಾಪ್ ಹೋಗ್ತ್ಯಾ, ಬದುಕೋದ್ ಕಲಿತ್ಯಾ. ಸೊ ಎಲ್ಲ ಥ್ಯಾಂಕ್ಸ್ ಟು ಥಿಯೇಟರ್.